ದೇಶದ ವಿವಿಧ ಕಡೆ ಕೋಮು ಗಲಭೆಗಳಿಗೆ ಪ್ರಚೋದನೆ ನೀಡತಕ್ಕಂತ ಕೆಲಸ ನಡೀತಾ ಇದೆ. ಹಾಗಾಗಿ ಇವತ್ತು ನಾವು ಕೋಲಾರ ಜಿಲ್ಲೆ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಬಡವರ ಪರವಾಗಿ, ದೀನ ದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಬೆಂಬಲವನ್ನು ನಾವು ಸೂಚಿಸಿದ್ದೇವೆ. ಇವತ್ತು ಎಲ್ಲ ನನ್ನ ಪ್ರೀತಿಯ ಮತದಾರ ಬಂಧುಗಳು, ಕಳೆದ 7 ಸಾರಿ ಈ ಕ್ಷೇತ್ರದಲ್ಲಿ ತಾವು KH ಮುನಿಯಪ್ಪನವರಿಗೆ ಮತವನ್ನು ಕೊಟ್ಟಿದ್ದೀರಾ. ಇದು ಅವರ 8ನೇ ಚುನಾವಣೆ. ಕಳೆದ 7 ಚುನಾವಣೆಯಲ್ಲಿ ಗೆದ್ದ ಮೇಲೆ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶ ಮಾಡಿಕೊಡ್ದಾಗೆ ಈ ಜಿಲ್ಲೆಯನ್ನ ಮುನ್ನಡೆಸಿಕೊಂಡು ಹೋಗಿದ್ದಾರೆ. ಅವರ ರಾಜಕೀಯ ಬೆಳವಣಿಗೆ, ಅವರಲ್ಲಿರ್ತಕ್ಕಂಥ ದೂರದೃಷ್ಟಿ ಕೆಲವರಿಗೆ ಅದು ಚುನಾವಣೆ ಸಂದರ್ಭದಲ್ಲಿ ಮನಸ್ಸಿಗೆ ನೋವಾಗುತ್ತೆ. ಚುನಾವಣೆ ಸಂದರ್ಭದಲ್ಲಿ ಸ್ವಯಂ ಪಕ್ಷದಲ್ಲೇ ಭಿನ್ನಾಭಿಪ್ರಾಯಗಳು ಪ್ರಾರಂಭ ಆಗಿ ಇವತ್ತು ಜಿಲ್ಲೆಯಲ್ಲಿ ಅದೆಲ್ಲ ಕೂಡ ಶಮನ ಆಗೈತೆ. ಇವತ್ತು ವೇದಿಕೆಗಳು ಹಾಕಿ ಕಾರ್ಯಕರ್ತರಿಗೆ ತುಂಬಲ್ ಬಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಕೊಡಿ ಅಂದ್ರೆ ವೋಟ್ ಬೀಳೋದು ಕಷ್ಟ ಐತಿ. ಆದ್ರೆ ಕೆಲವರು ಮನೆಗಳಿಗೆ ಹೋಗಿ ಫೋನ್ ಮಾಡಿ ಬಿಜೆಪಿಗೆ ಹಾಕು ಅಂತ ಹೇಳ್ತಾರೆ. ಅದು ವರ್ಕೌಟ್ ಆಗೋದಿಲ್ಲ. ಮನೆಗೆ ಹೋಗಿ ಪ್ರಚಾರ ಮಾಡಿ, ಭಾಷಣಗಳು ಮಾಡಿ ಮನವೊಲಿಸಿದ್ರೆ ವೋಟ್ ಬರೋದು ಕಷ್ಟ. ಇನ್ನು ಕೆಲವು ಶಕ್ತಿಗಳು ಹಿಂಬಾಗ್ಲಿಂದ ತಾಯಿ ಪಕ್ಷಕ್ಕೆ ಮೋಸ ಮಾಡಿ, ತಾಯಿಗೆ ಮೋಸ ಮಾಡಿ ಪಕ್ಷಕ್ಕೆ ಮೋಸ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ಅವ್ರಿಗೆಲ್ಲ ಕೂಡ ಭಗವಂತ ಒಳ್ಳೇದು ಮಾಡೋದಿಲ್ಲ. ವ್ಯಕ್ತಿ ವಿಚಾರ ಬಿಡಿ, KH ಮುನಿಯಪ್ಪನ ಬಗ್ಗೆ ನಾವು ಮಾತಾಡೋದು ಬೇಡ. ಆದ್ರೆ ಪಕ್ಷ ನಿಷ್ಠೆ ಇರ್ಬೇಕು, ಪಕ್ಷಕ್ಕೆ ರೂಢಿಯಾಗಿರ್ಬೇಕು. ಯಾರೇ ಆಗಿರ್ಲಿ, ಅವರು JDS ಆಗಿರ್ಬೋದು, ಅವ್ರು ಕಾಂಗ್ರೆಸ್ ಆಗಿರ್ಬೋದು. ಇವತ್ತು ಕಾಂಗ್ರೆಸ್ ಪಕ್ಷದ ಅಧಿಕಾರದಲ್ಲಿ ಗೆದ್ದು ಕಾಂಗ್ರೆಸ್ ಪಕ್ಷದಿಂದ ಅಧಿಕಾರಕ್ಕೆ ಬಂದು ಗೋಟದ ಕಾರಲ್ಲಿ ಓಡಾಡೋದು, ತಾಯಿಗೆ ಮೋಸ ಮಾಡ್ದಂಗೆ ಪಕ್ಷಕ್ಕೆ ಮೋಸ ಮಾಡೋದು, ಅವ್ರಿಗೆ ಭಗವಂತ ಒಳ್ಳೇದು ಮಾಡೋದಿಲ್ಲ. ನಮ್ಮ ಕಾಂಗ್ರೆಸ್ ನಮ್ಮ ಕಾರ್ಯಕರ್ತರಿಗೆ ಬಹಳ ದೂರ ಇಲ್ಲ, ಒಳ್ಳೆ ದಿನ, ಬಹಳ ಹತ್ತಿರದಲ್ಲೇ ಒಳ್ಳೆ ದಿನ ಬರ್ತಾ ಇದೆ. ಏನು ಬೆಳಿಗ್ಗೆ ನನಗೆ ಈ ಸಭೆ ವೆಂಕಟೇಶ್ವರರೆಡ್ಡಿನ ಕರೀಬೇಕು ಅನಿಸ್ತು. ನಾವಿಬ್ರು ಬೆಂಗಳೂರಿನಲ್ಲಿ ಸಾಯಂಕಾಲ ಹೊತ್ತು ಸೇರ್ತೀವಿ. ನಮ್ಮ ಮನೆಗೆ ಅವ್ರು ಬರ್ತಾರೆ, ನಾವು ಅವ್ರ ಮನೆಗೆ ಹೋಗ್ತೀವಿ. ಬಹಳ ವಿಶ್ವಾಸ. ಒಂದು ರಾಜಕೀಯ ಪಕ್ಷದ ಸಭೆಗೆ ಬರಬೇಕು. ಅವರು ಕೂಡ ಜಿಲ್ಲೆಯ ಜನತಾದಳದ ಕಾರ್ಯಕರ್ತರಿಗೆ ಮನವಿ ಮಾಡಬೇಕು, KH ಮುನಿಯಪ್ಪನವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಹೇಳಿ ವೆಂಕಟೇಶ್ವರರೆಡ್ಡಿ ಅವ್ರನ್ನ ಕರೆಸಿದೆ. ಸಾಮಾನ್ಯವಾಗಿ 3ನೇ ಸೆನ್ಸು ನನ್ನ ಲೈಫಲ್ಲಿ ಯಾವತ್ತೂ ನನ್ನ ಫೈಲೂರ್ ಆಗಿಲ್ಲ. ನನ್ಗೆ 19 ವರ್ಷ 20 ವರ್ಷ ವಯಸ್ಸಲ್ಲಿ ನಾನು ಗ್ರಾಮ ಪಂಚಾಯತಿ ಮೆಂಬರ್ ಆದವನು. 30 ವರ್ಷ ನಾನು ಅಧಿಕಾರದಲ್ಲೇ ಇದ್ದೀನಿ. 3 ಬಾರಿ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, 2 ಸತಿ MLA. ನನ್ನ 30 ವರ್ಷ ನಾನು ಅಧಿಕಾರದಲ್ಲಿದ್ದೀನಿ. ನನ್ನ ಜೀವನದಲ್ಲಿ ಯಾವತ್ತೂ ಸೋಲಿಲ್ಲ. ಅದಕ್ಕೆ ನನ್ನ ವೈಯಕ್ತಿಕ ಕಾರಣದಿಂದ ನಾನು ಸೋತಿರೋದು. ನಮ್ಮ ಕ್ಷೇತ್ರದ ಜನ ನನ್ನ ಸೋಲಿಸಿಲ್ಲ. ನನ್ನ ವೈಯಕ್ತಿಕ ಕಾರಣದಿಂದ ನಾನು ಸೋತಿದ್ದೀನಿ. ನಾಳೆ ಬೆಳಗ್ಗೆ ಚುನಾವಣೆ ನಡೆದ್ರೆ 30,000 ಮತಗಳ ಅಂತರದಲ್ಲಿ ನಾನು ಗೆಲ್ತೀನಿ. ಆದ್ರೆ ಎಲ್ಲಾ ವಿಚಾರಗಳನ್ನ ಈ ಸಭೆಯಲ್ಲಿ ಮಾತಾಡಕ್ ಆಗಲ್ಲ. ಇನ್ನು ಕೇವಲ 48 ಗಂಟೆ ಮಾತ್ರನೇ. ನಾಳೆ 16, 17 ಬೆಳಿಗ್ಗೆ ಪೋಲಿಂಗ್ ನಡೀತಾ ಇರ್ತೈತಿ. ಮಾತು ಈಚೆ ಕಡೆ ಬಂದ್ರೆ ಅದು ಹೋಗೋದಿಲ್ಲ. ನನ್ನ ಮಾತಿಂದ KH ಮುನಿಯಪ್ಪನ ನೋವಾಗಬಾರ್ದು, ನನ್ನ ಮಾತಿಂದ ಕಾಂಗ್ರೆಸ್ ಪಕ್ಷಕ್ಕೆ ನೋವಾಗಬಾರ್ದು. KH ಮುನಿಯಪ್ಪ ಅವ್ರು ಗೆಲ್ಲಬೇಕು.
ಅದೇ ನಮ್ಮೆಲ್ಲರ ಮುಂದೆ ಇರ್ತಕ್ಕಂಥ ಗುರಿ. ನಾವು ಇದು 3ನೇ ಚುನಾವಣೆ KH ಮುನಿಯಪ್ಪನವ್ರು ಮಾಡ್ತಾ ಇರೋದು. ನಾವೇನು ಕೂಡ ಆಸೆ ಇಟ್ಕೊಂಡು ಮಾಡ್ತಾ ಇಲ್ಲ, ಅಪೇಕ್ಷೆ ಇಟ್ಕೊಂಡು ಮಾಡ್ತಾ ಇಲ್ಲ. KH ಮುನಿಯಪ್ಪನ ಗ್ರಾಂಟ್ 1 ರೂಪಾಯಿ ಕೂಡ ನಾವು ತಗೊಂಡಿಲ್ಲ 10 ವರ್ಷದಲ್ಲಿ. KH ಮುನಿಯಪ್ಪನ ಗ್ರಾಂಟ್ ಕೇಳಿದ್ರೆ ಆಯಪ್ಪ ಏನೇನೋ ಹೇಳ್ತಾನೆ. ಹಂಗಾಗಿ -+2 ಐತೆ. ಅವನ್ ನಾವ್ ಹೇಳಕ್ ಹೋಗೋದಿಲ್ಲ ಚುನಾವಣೆ ಸಂದರ್ಭದಲ್ಲಿ. ಅವ್ನು ಕಳ್ಸ್ಬಿಡಪ್ಪ ಅದ್ ಕಡೆ. -+2 ಇರೋದ್ರಿಂದ ಒಂದೇನಪ್ಪ ಅಂದ್ರೆ ಟೀಕೆ ಅಲ್ಲ, ಮನುಷ್ಯ ಎಬ್ಬರಿಸೋದು, ಗಲಾಟೆ ಮಾಡಿಸೋದು ಆ ಕೆಲಸ ಮಾಡಲ್ಲ. ಯಾರ ಮೇಲೂ ಕೇಸುಗಳು ಹಾಕ್ಸೋದಿಲ್ಲ. ಆ ಉದಾಹರಣೆ ಕೂಡ ಯಾವುದೂ ಇಲ್ಲ. ಅಂಕಿ-ಅಂಶ ಕೊಡ್ತೀನಿ, ಜಾಸ್ತಿ ಜನ ಗೊತ್ತಿಲ್ಲ. ನಮ್ಮ ಪತ್ರಿಕಾ ಮಿತ್ರರು ಗಮನಿಸಬೇಕು. ಚಿಂತಾಮಣಿನಲ್ಲಿ 6ನೇ ಶಾಸಕ ಜಕ್ಕೆ ಕನಿಷ್ಠ ಪಕ್ಷ 10,000 ಮತಗಳು ನೀಡ್ಕೊಡ್ತಾರೆ. ಸುಧಾಕರ್ಗೆ KH ಮುನಿಯಪ್ಪನವ್ರ ಕಮ್ಯುನಿಟಿಯವರು ಓಟ್ ಕೊಟ್ಟಿದ್ರು, ಅಲ್ಪಸಂಖ್ಯಾತರು ಓಟ್ ಕೊಟ್ಟಿದ್ರು. ಇವತ್ತು ಸುಧಾಕರ್ ಬಿಜೆಪಿಗೆ ಮಾಡ್ತಾ ಇರೋದ್ರಿಂದ ಅಲ್ಪಸಂಖ್ಯಾತರೆಲ್ಲ ಜಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡ್ತಾರೆ. ಶಿಡ್ಲಘಟ್ಟದಲ್ಲಿ ವಿ ಮುನಿಯಪ್ಪನವರು ಮಾಡ್ತಾವ್ರೆ, ರಾಜಣ್ಣ ಮಾಡ್ತಾವ್ರೆ, ರವಿಕುಮಾರ್ ಮಾಡ್ತಾವ್ರೆ. 30,000 40,000 ಓಟು ಶಿಡ್ಲಘಟ್ಟದಲ್ಲಿ ಬರುತ್ತೆ. ಬೋಸಿ ಬಿಡಲ್ಲ, ಸುಳ್ಳು ಹೇಳೋದಿಲ್ಲ. ಏನ್ ನಾನು ಹೇಳ್ತಾ ಇದ್ದೀನಿ ಅದು ನಡಿಬೇಕದು. 30,000 ಮೇಲೆ ಶಿಡ್ಲಘಟ್ಟ ಲೀಡು, 10,000 ಮೇಲೆ ಚಿಂತಾಮಣಿ ಲೀಡು. ಶ್ರೀನಿವಾಸಪುರದ ಕ್ಷೇತ್ರದಲ್ಲಿ ಜಿದ್ದಾಜಿದ್ದ ಚುನಾವಣೆ. ರಮೇಶ್ ಕುಮಾರ್ಗೂ ವೆಂಕಟೇಶ್ವರರೆಡ್ಡಿಗೂ 2,000 3,000 ಮತಗಳ ಅಂತರ ಅಷ್ಟೇ. DCC ಬ್ಯಾಂಕ್ ಅಲ್ಲಿ 200 ಕೋಟಿ ರೂಪಾಯಿ ಕೊಟ್ಟು ಹೆಣ್ಮಕ್ಳನ್ನ ಯಾಮಾರಿಸಿ ಓಟ್ ತಗೊಂಡಿರೋದು. ಆ ಮತಗಳ ಅಂತರದಲ್ಲಿ ಮೊನ್ನೆ ಅವ್ರು ಬಂದಿರಬಹುದು. ಅಲ್ಪಸಂಖ್ಯಾತರು ಮೊನ್ನೆ ಕಾಂಗ್ರೆಸ್ ಓಟ್ ಕೊಟ್ರು. ಇವತ್ತು ಅದೇ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡ್ತಾರೆ. ಶ್ರೀನಿವಾಸಪುರದಲ್ಲಿ 10,000 ಮೇಲೆ, 5ರಿಂದ 10,000 ಮೇಲೆ ಶ್ರೀನಿವಾಸಪುರದಲ್ಲಿ KH ಮುನಿಯಪ್ಪ ಲೀಡ್ ಬರ್ತಾರೆ. ಶ್ರೀನಿವಾಸಪುರದಲ್ಲಿ ಮುಳಬಾಗಿಲಲ್ಲಿ ಈಕ್ವಲ್ ಆಗುತ್ತೆ. 2,000 ಓಟ್ ಹಂಗೆ, 2,000 ಓಟ್ ಹಿಂಗೆ. ಬಂಗಾರಪೇಟೆನಲ್ಲಿ ಅಲ್ಲಿ ಕೂಡ ಈಕ್ವಲ್ ಆಗುತ್ತೆ. 1,000 ಹಿಂಗೆ, 1,000 ಹಂಗೆ. KGF ವಿಧಾನಸಭಾ ಕ್ಷೇತ್ರದಲ್ಲಿ 10,000 ಓಟು ಕಾಂಗ್ರೆಸ್ ಮುಂದೆ ಬರುತ್ತೆ. 10,000 ಓಟ್. ಮಾಲೂರಿನಲ್ಲಿ ನಂಜೇಗೌಡ ಕಾಂಗ್ರೆಸ್ MLA ಕಡಿಮೆ ಅಂದ್ರೆ 5,000 ಓಟ್ ಲೀಡ್ ಕೊಡ್ತಾರೆ. ನಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರ ನಿಮ್ಮೆಲ್ಲರಿಗೂ ಅಂಕಿಅಂಶ ಇರಲಿ. 65,000 ಮತಗಳು ನಮ್ಮ ಕೈನಲ್ಲಿರೋದು. ನಿಮ್ ಮತ ನಿಮ್ ಕೈನಲ್ಲಿರೋದು 65,000 ಮತ. ಮೊನ್ನೆ ನಮ್ ತಪ್ಪಿಂದ ನಮ್ಗೆ 38 ಬಿತ್ತು ಅಷ್ಟೇ. ಬೂತ್ಗಳ ಹತ್ರ ಹೋಗಿಲ್ಲ, ಬೂತ್ ಏಜೆಂಟ್ ಫಾರಂ ಕೊಟ್ಟಿಲ್ಲ, ಓಟ್ ಕೇಳಕ್ ಹೋಗಿಲ್ಲ. ನಿಮ್ಗೆ ನಾನು ಶಕ್ತಿ ಕೊಟ್ಟಿಲ್ಲ. ನಮ್ಮ ಓಟ್ ಇವತ್ತು ಕೂಡ 65,000ನೇ. ಅಲ್ಪಸಂಖ್ಯಾತರದು 30,000. 65 30 95. ಹಳೆ ಕಾಂಗ್ರೆಸ್ 10,000. ಹಳ್ಳಿಗಳಲ್ಲಿ ಅಲ್ಲಿ ಇಲ್ಲಿ ತೆಳುಗೈತೆ. 1,05,000. JDS 30% ಇಂದ 40% ಗೊತ್ತಾಯ್ತೆ. KH ಮುನಿಯಪ್ಪನ ಬೀಳೋ ಓಟ್ ಎಲ್ಲ ನಂದಲ್ಲ. ನಾನು ಹೆಮ್ಮೆಯಿಂದ ಹೇಳ್ತೀನಿ, JDS ಪಕ್ಷದವರು ಕೂಡ ಇವತ್ತು KH ಮುನಿಯಪ್ಪನವ್ರಿಗೆ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಸಹಾಯ ಮಾಡ್ತಾವ್ರೆ. ನಾನು ನಂದೇ ಅಂತ ಹೇಳಲ್ಲ, ಅವ್ರ ಹೆಸರುಗಳು ಹೇಳಿದ್ರೆ ತಪ್ಪಾಗುತ್ತೆ. ಯಾರ್ಯಾರು ಮಾಡ್ತಾವ್ರೆ ಅನ್ನೋದು ನಿಮಗೂ ಗೊತ್ತೈತೆ, ನನ್ಗೂ ಗೊತ್ತೈತೆ, ನಮ್ಮ KH ಮುನಿಯಪ್ಪನವ್ರಿಗೆ ಗೊತ್ತೈತೆ. ಅವ್ರದ್ದು 30-40% ಬರುತ್ತೆ. ಇನ್ನು ದೊಡ್ಡ ದೊಡ್ಡವರೆಲ್ಲ ಬಿಜೆಪಿ ಅಂತವ್ರೆ. ಆದ್ರೆ ಕುಮಾರಣ್ಣವರು ಅವರು ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿ. ಅವ್ರ ಕೈ ಬಲ ಹಾಕ್ಬೇಕಾದ್ರೆ, ಸಮ್ಮಿಶ್ರ ಸರ್ಕಾರ 5 ವರ್ಷ ನಡಿಬೇಕಾದ್ರೆ, ನಾನು ಜನತಾದಳದ ಮುಖಂಡರಲ್ಲಿ ಕೂಡ ನನ್ನ ವಿಚಾರ ತರಬೇಡಿ. ಕೋಲಾರಲ್ಲಿ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ನನಗೂ ನಿಮ್ಗೂ ಫೈಟ್ ನಡೀಲಿ. ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರ ಮತ ನೋಡಿ ನೀವೆಲ್ಲ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡಿ. ಅವತ್ತು ಕೂಡ ನಾನು ಹೇಳ್ತೀನಿ, JDS ನವ್ರು ಓಟ್ ಹಾಕಿದ್ದಕ್ಕೆ ಎಷ್ಟು ಓಟ್ ಬಂತು ಅಂತ ಹೇಳಿ. ನಾನು JDS ನವ್ರು ಓಟ್ ಹಾಕಿಲ್ಲ ಅಂತ ಹೇಳೋದಿಲ್ಲ. JDS ನವ್ರು ಓಟ್ ಕೊಟ್ಟಿದ್ದಕ್ಕೋಸ್ಕರನೇ KH ಮುನಿಯಪ್ಪನವ್ರಿಗೆ ಲೀಡ್ ಬಂತು ಅಂತ. ಕನಿಷ್ಠ ಪಕ್ಷ ಅಂಕಿಅಂಶ ಕೊಟ್ಟಿದ್ದೀನಿ.
30% JDS, 40% JDS. ನಮ್ದು ಹಳೆ ಕಾಂಗ್ರೆಸ್ ಅಲ್ಪಸಂಖ್ಯಾತರು ನಮ್ದು 1,05,000 ಪೋಲಿಂಗ್ ಆಗಿರೋದು. ಎಷ್ಟು ಲೀಡ್ ಬರ್ಬೋದು ಲೆಕ್ಕ ಹಾಕೊಳ್ಳಿ ನೀವೇನೆ. ಕನಿಷ್ಠ ಪಕ್ಷ 30ರಿಂದ 40,000 ಓಟುಗಳು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಲೀಡ್ ಬರುತ್ತೆ. ನಾನು ಮೊನ್ನೆನೇ ಹೇಳಿದೆ 1,00,000 ಓಟಲ್ಲಿ KH ಮುನಿಯಪ್ಪ ಗೆಲ್ತಾರೆ ಅಂತ ಹೇಳಿ. 1,00,000 ಕಡಿಮೆ ಅಂದ್ರೆ ಅದಕ್ಕಿಂತ ಮೀರೋಗ್ಬೋದು. ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿ ಜೋರಿತ್ತು ಬಿಜೆಪಿ ಅಲ್ಲೇ. ಇವತ್ತು ಆರೋಪಗಳು ಬಂದ್ಮೇಲೆ ಲಾಸ್ಟ್ಗೆ ಮೇಲ್ವರ್ಗದವರು ಹೋಗ್ಲಿ ಬಿಡಪ್ಪ KH ಮುನಿಯಪ್ಪನೇ ಒಳ್ಳೆಯವನು, KH ಮುನಿಯಪ್ಪನಿಗೆ ಓಟ್ ಹಾಕ್ಬಿಡೋಣ ಅಂತೇಳಿ ತೀರ್ಮಾನ ತಗೊಂಡು ಮೊನ್ನೆ ಅಭ್ಯರ್ಥಿ ಕಾನೂನು ಎಲ್ರಿಗೂ ಒಂದೇ. ನಾನಿಲ್ಲಿ ಬ್ಯಾನರ್ ಕಟ್ಟಿದ್ದ ನಮ್ಮ ಸೋಮನು ಕಿತ್ತಾಕಿದ್ರು. ಅವ್ರ ಧರ್ಮ. ಹೆಂಗ್ ಕಿತ್ತಾಕ್ದೆ ಅಂತ ನಾನು ಕೇಳಿದ್ರೆ ನಂದು ದುರಾಂಕಾರ. ಚುನಾವಣೆ ನೀತಿ ಸಂಹಿತೆ ಎಲ್ರಿಗೂ ಅನ್ವಯಿಸುತ್ತೆ. ಅದು ನನಗೆ ಅಲ್ಲ, ಇನ್ನೊಬ್ಬರಿಗೆ ಅಲ್ಲ, ಎಲ್ರಿಗೂ ಅನ್ವಯಿಸುತ್ತೆ. ಆ ಪೊಲೀಸ್ ಅವ್ರಿಗೆ ಹೇಳ್ತಾನಂತೆ, ನಾನು ಅಭ್ಯರ್ಥಿ ಆಗಿಲ್ಲ ಅಂದ್ರೆ ನಿನ್ನ ನಾನು ನೋಡ್ಕೊಂತ ಐತೆ ಅಂತ. ಅವನು ಹಂಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅದು ಹಂಗೆ FIR ಆಯ್ತು. ಕಾನೂನು ಈ ದೇಶದಲ್ಲಿ ಎಲ್ರಿಗೂ ಒಂದೇನೆ. ಹಾಗಾಗಿ ಅಭ್ಯರ್ಥಿ ಮೇಲೆ ಏನು ಒಂದು ದೋಷ ಬಂದೈತೆ. ಈಗ ನಮ್ಮ ಚಂದ್ರರೆಡ್ಡಿ ಪೇಪರ್ ನಲ್ಲಿ ಒಂದು ದೊಡ್ಡ ಶೀಟ್ ಬಂದೈತೆ. ಎಷ್ಟು ಕೇಸ್, ಯಾವ್ಯಾವ ಸ್ಟೇಷನ್ ನಲ್ಲಿ ರೌಡಿ ಲಿಸ್ಟ್ ಎಷ್ಟು, ಇನ್ನೊಂದು ಕೇಸ್ ಎಷ್ಟು, ಎಲ್ಲ ಪಟ್ಟಿ ತೋರಿಸಿದ್ರು ಈಗ. ಹಾಗಾಗಿ ಇರೋದ್ರಲ್ಲಿ KH ಮುನಿಯಪ್ಪ ಉತ್ತಮನು, ಆತ್ಮಿಗೆ ಓಟ್ ಹಾಕೋಣ ಅನ್ನೋ ಒಂದು ತೀರ್ಮಾನಕ್ಕೆ ಈ ಜಿಲ್ಲೆ ಜನ ಬಂದವರು. ಹಾಗಾಗಿ ನಾನು ನಿಮ್ಮಲ್ಲಿ ಕೂಡ ಬಹಳ ಇಂಪಾರ್ಟೆಂಟ್ ಇದು ಈ ಪದ ಹೇಳ್ತಾ ಇದ್ದೀನಲ್ಲ. ಊರುಗಳಲ್ಲಿ ನಮಗೂ JDSನವ್ರಿಗೆ ಫೈಟ್ ಇರೋದು. ಅವರು ಬಿಜೆಪಿಗೆ ಮಾಡ್ತಾರೆ, ನೀವು ಕಾಂಗ್ರೆಸ್ ಮಾಡ್ತೀರ. ಕೆಲವರುಗಳಲ್ಲಿ ಅವರು ಕಾಂಗ್ರೆಸ್ ಮಾಡ್ತಾರೆ. ನೀವು ನನಗೋಸ್ಕರ ಯಾರು ಕಾಂಗ್ರೆಸ್ ಮಾಡ್ತಾರೆ JDSನವರು ಅವ್ರಿಗೆ ನೀವು ಕೂಡ ಸಹಕಾರ ಕೊಡಿ. ಅವರು ಕಾಂಗ್ರೆಸ್ ಮಾಡ್ತಾರೆ ಅಂದ್ಬಿಟ್ಟು ನೀವು ಬಿಜೆಪಿಗೆ ಮಾಡಕ್ ಹೋಗ್ಬೇಡಿ. ಏನಪ್ಪ, ಅವ್ರು ಬಿಜೆಪಿ ಅವರು ದಳದವರು ಕಾಂಗ್ರೆಸ್ ಮಾಡ್ತಾರೆ ಕೆಲವು ಕಡೆ, ಹಂಗಂತ ನೀವು ಬೇಜಾರು ಮಾಡ್ಕೋಬೇಡಿ. ಅರ್ಥ ಆಯ್ತಾ? ಈಗ ಜನತಾ ದಳದವ್ರು ಕಾಂಗ್ರೆಸ್ ಮಾಡಿದ್ರೆ ಖುಷಿ ಮಾಡ್ಕೊಳ್ಳಿ. ಅವರು ನಂಬಿಕೆ ಮಾಡ್ತಾವ್ರು ಅಂತ ಹೇಳಿ ನೀವು ಪಕ್ಕಕ್ಕೆ ಹೋಗ್ಬೇಡಿ. ಲಾಭ ನಮ್ಕ. ಯಾರಿಗ ಲಾಭ? ಜನತಾ ದಳದವ್ರು ಓಟ್ ನಮ್ಗೆ ಹಾಕಿದ್ರೆ ನಮಗ್ ಲಾಭ. ನೀವು ಹಳ್ಳಿನಲ್ಲಿ ಅವನು ಬಂದವನಂತ ಪ್ರಚಾರ ಮಾಡ್ಕೋಬೇಡಿ. ಏನ್ ಅರ್ಥ ಆಯ್ತಾ? ಚಲ ನಿನಗೆ ರಾಜಕೀಯ ಗೊತ್ತೈತಿ. ಸುಕ್ಟರ್ ಎಷ್ಟು ಜನ ಬಂದಿದ್ದೀರ? ಆಮಿಟ್ಕನ ನೀವು ಚಪ್ಪಿ ಒಬ್ಬನ ಚಂದ್ರರೆಡ್ಡಿನ ನೀವು. ಈ ಸಭೆಯಲ್ಲಿ ಜನತಾ ದಳದವರಿದ್ದಾರೆ, ಕಾಂಗ್ರೆಸ್ನವರಿದ್ದಾರೆ, ವರ್ತೂರ್ ಕಾಂಗ್ರೆಸ್ ಇದ್ದಾರೆ. ಯಾರು ಜನತಾ ದಳ ನೀವು ಹೋಗ್ಬೇಕು, ತುಪ್ಪಲ್ಲಿ ರೊಂಡೆ. ಕಾಂಗ್ರೆಸ್ ಚಂದ್ರೇಗೌಡ ಹೋಗ್ತೆ. ಹಾಗಾಗಿ KH ಮುನಿಯಪ್ಪನವರು ಬಂದ್ಮೇಲೆ ನಾನೊಂದು ಮಾತು ಆಮೇಲೆ ಹೇಳ್ತೀನಿ, ಯಾಕಂದ್ರೆ ಅರ್ಥ ಆಗ್ಬೇಕು. ಕೌಂಟಿಂಗ್ ನಲ್ಲಿ ಎತ್ಕೊಂಡು ಮಾತಾಡ್ತಾರೆ. ಗೆದ್ಮೇಲೆ ನಮ್ಗೆ ಏನ್ ಮಾಡ್ತೇನೆ ಅಂತ ಅದೆಲ್ಲ ಹೇಳ್ಬಿಡ್ತೀನಿ. ಇವಾಗ ಯಾರು ದಯವಿಟ್ಟು ಹೋಗ್ಬೇಡ್ರಿ. 5 ನಿಮಿಷಕ್ಕೆ ಬರ್ತಾವನೆ ಎಲ್ಲ ಒಂದ್ ಕೇಳಬಾರ್ದು. ಅದರಿಂದ KH ಮುನಿಯಪ್ಪನ ಗೆಲ್ಲ ಗಂಟ ತಗ್ಗಿ ಬಗ್ಗೆ ಇರ್ತಾನೆ. ಗೆದ್ದ ಮೇಲೆ ಹುಲಿ ಆಗತ್ತಾನೆ. ನನ್ನ ಹತ್ರ ನಡೆಯಲ್ಲ ಅದು, ಆಯ್ತಾ? ಅದರಿಂದ ನೀವು ಬಿಡಿ, ನಾನು ಅದನ್ನ KH ಮುನಿಯಪ್ಪನ ಫೈಟ್ ಮಾಡ್ಕೊಂತೀನಿ. ನೀವೆಲ್ಲ ಆತ್ಮೀಯವಾಗಿ ನಾವೇನು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡ್ಬೇಕಷ್ಟೇ. ಬಿಜೆಪಿ ಒಂದು ಕೋಮುವಾದಿ ಪಕ್ಷ ಕೊಡಬಾರದು. ಒಂದು ಸಿದ್ಧಾಂತ. ಆದ್ಮೇಲೆ ಚಂಡಮಾರುತ, ಮದ್ರಾಸಲ್ಲಿ ಚಂಡಮಾರುತ ಆಯ್ತಲ್ಲ, ಅದೇ ತರ ಚಂಡಮಾರುತ. ನರೇಂದ್ರ ಮೋದಿ ಹೇಳ್ತಾ ಇದ್ನಲ್ಲ, ಅಚ್ಚಾದಿ ನಾಯ ಅಂತ. ಇವತ್ತು ಆ ತಾಯಿಗೆ ಬೆನ್ನು